ಓಹ್ ಕ್ರಾಕ್ ಆಗೈತೆ ಮನೇಲಿ ಹಾಂ ಹಾಂ ಪಟ್ಟಿ ಹಾಕ್ಸಿದ್ರಾ? ಇಲ್ಲ ಇಲ್ಲ ಪಟ್ಟಿ ಹಾಕಿ ನಿಮ್ಮ ಮಗ ಇದ್ರಲ್ಲ, ಓ ಹೊಡೆದೋಗ್ಬಿಟ್ಟಿದೆ ಮೂಳೆ. ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ? ಶನಿವಾರ ಭಾನುವಾರ 10:30 ಬಂದಿದೆ. ಹ್ಞೂ ನಿಮ್ಮ ಮಗ ಅವರಿದ್ರು, ಹ್ಞೂ ಅವ್ರು ಹೇಳಿದ್ರು ನಿಮಗೆ ಸ್ವಲ್ಪ ಜಾಯಿಂಟ್ ಬಿಟ್ಟೋಗೈತೆ ಅಂತ. ಇಲ್ಲ ಹೊಡೆದೋಗ್ಬಿಟ್ಟಿದ್ದಲ್ಲ. ಆಗ ಎಕ್ಸ್ರೇ ಮಾಡ್ಸಿದ್ದಿಲ್ಲ. ಮೂಳೆ ಐತಲ್ಲ, ಮೂಳೆ ಕಟ್ಟಾಗೈತೆ, ಕಾಣ್ತಾ ಇದೆ ನೋಡಿ ಕ್ಲೀನಾಗಿ. ಮಾಡಿಸ್ಕೊ ಬನ್ನಿ ಅಂತ ತಗೊಳ್ಳೋ ಸಲ ಲೈಟ್ ಆಮೇಲೆ ನಿಮ್ಮ ಮಗ ಅವ್ರು ಹೇಳಿದ್ರು ನಂದಿದ್ದಕ್ಕೆ ಆಯ್ತು ಅಂತ ಮಾಡಿಸ್ಕೋಬೇಕು. ಕಾಣ್ತಾ ಇದಲ್ಲ, ಗೊತ್ತಾಯ್ತು. ಗೊತ್ತಾಯ್ತಾ? ನಾವು ಕ್ಲೀನಾಗಿ ಕಾಣ್ತಾ ಇದೆ. ಹಾಕ್ಬಿಟ್ಟವು ನೋಡಿ, ಇಷ್ಟೇ ಆಗೋದು. ಒಂದು ನಿಮಿಷ ಹೋಗಿ ಎಷ್ಟು ಕಷ್ಟ ಗಾಚಾರ ನೋಡಿ. ದೇವ್ರು ಒಳ್ಳೇದು ಮಾಡ್ತಾನೆ ಬಿಡಿ. ಯಾರು ಹೇಳಕ್ಕಿಲ್ಲ ಹೊಡೆದೋಗ್ಬಿಟ್ಟಿದೆ ಅಂತ ಮೂಳೆ. ಈಗ ಸುಮ್ಮನೆ ಆಪರೇಷನ್ ಮಾಡಿ ಅಂತಾರೆ, ಗೊತ್ತಾಯ್ತಾ? ನೋಡಿ ಭಾಳ ಗಟ್ಟಿ ಪೈಲ್ವಾನೇ ನಿಮ್ಮ ಮಗ ಫ್ರೀ ಆಗ್ಬಿಡಪ್ಪ. ಸ್ವಲ್ಪ ಸ್ವಲ್ಪ ಬಿಡು ಒಂಚೂರು. ಅದು 10 ವರ್ಷ 15 ವರ್ಷ ಅಂದ್ರೆ ಜಲ್ದಿ ಕಚ್ಕೊಂಡ್ಬಿಡ್ತದೆ. 20 ಮೂಳೆ ಗಟ್ಟಿ ಇರ್ತದೆ ನೋಡಿ. ಒಂದು 5-6 ಕಟ್ ಆಗೋಣ ಇನ್ಶಾಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಇದೇಳಪ್ಪ ಕೂತ್ಕೊಳ್ಳಿ, ಕಾಲು ಹೇಳಿ, ಕಾಲು ಹೇಳ್ಕೊಂಡು ಸುಖಾರಿ ಈ ಕೆಲಸ ಸಿಗಲ್ಲ. ಸ್ವಲ್ಪ ನೋವು ತಿನ್ಬೇಕು, ಸಂದರ್ಶಿದ ಈ ಕೆಲಸ ಮಾಡಬೇಕು, ಗೊತ್ತಾಯ್ತಾ? ಹಂಗೆ ಇರ್ಬೇಕು, ಅಲ್ಲಾಡಿಸ್ಬಾರ್ದು, ಹಂಗೆ ಇರ್ಬೇಕು ಅಷ್ಟೇ. ಹಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಅಲ್ಲಾಡಿಸ್ಬಾರ್ದು. ಇದಕ್ಕೆ ಹೇಳೋದು ಗಾಚಾರ ಅಂತ. ಯಾರಿದ್ರು ಬಂದು ಹಾಕ್ಸ್ಕೊಂಡಿದ್ದಾರೆ. 5-6 ಕಟ್ ಬಿಡಲೇಬೇಕು, ಮೂಳೆ ಸೆಟ್ ಆಗಬೇಕು. ಅದು ಆಯ್ತು ಹಾಕೋಣ. ಯಾಕಂದ್ರೆ ಗೋನು ಬೆಳೆ ಹುಡುಗ. ಹೌದು ಸರ್, ಹಾಕೋಣ. ಗೊತ್ತಿಲ್ಲ ಇಲ್ಲ ಇಟ್ಕೊಂತಾರೆ. ನೀನು ಕೆಲಸ ಮಾಡಿದ್ರೆ ಪ್ಲಾಸ್ಟಿಕ್ ಒಳಗೆ ಕಟ್ಕೊಡಿ. ಬಿಡಿಸ್ಬಾರ್ದು. ಇನ್ನೊಂದು ಕಟ್ಟಿ ಸ್ವಲ್ಪ ಕಮ್ಮಿ ಆಯ್ತದಲ್ಲ. ಈಗಾನೇ ರೆಡಿ ಆಗ್ಬಿಡ್ತದೆ, ಸೆಟ್ ಆಗಬೇಕು. ಒಂದು 5-6 ಕಟ್ ಬಿಡಬೇಕು. ಹೊಡೆದೋಗ್ಬಿಟ್ಟಿದೆ ಮೂಳೆ, ಕಾಣ್ತಲ್ಲ ಹೆಸರಿನಲ್ಲಿ. ಸ್ವಲ್ಪ ಕಾಲು ಸುಡಿ ಸ್ವಲ್ಪ ಮೊಟ್ಟೆ ಗಿಟ್ಟೆ ಚೆನ್ನಾಗಿ ಕೊಡಿ. ಕೈ ನೋಡಿ ನೋಡಿ, ನನಗೆ ನೋಡಿ ಸುಮ್ಮನೆ ಆಡಿಸ್ಬೇಕು, ಜಾಸ್ತಿ ಮಾಡಬಾರ್ದು. ಸ್ವಲ್ಪ ಕೈ ಆಡಿಸೋದು ಮಾಡೋದು, ಗಾಡಿ ಕೆಲಸ ಎಲ್ಲ ಮಾಡಿ ನೀರು ಸ್ವಲ್ಪ ಬಿಡ್ಬೇಕು, ಕಟ್ಕೊಳ್ಬೇಕು. ಕೈ ಎಷ್ಟು ಆಡಿಸ್ತೀರೋ ಅಷ್ಟು ಒಳ್ಳೆಯದು.